ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಒಂದು 6 ತಿಂಗಳ ತನಕ ಸ್ಟೋರ್ ಮಾಡಿದರೂ ಏನೂ ಆಗಲ್ಲ. ನಾನಿಲ್ಲಿ ಸುಮಾರು 10ರಿಂದ 15 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಎಲ್ಲ ನಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ತುಂಬ ಹಣ್ಣಾಗಿರೋದನ್ನು ತೊಗೊಬಾರ್ದು, ತುಂಬ ಕಾಯಾಗಿರೋದನ್ನು ತೊಗೊಬಾರ್ದು. ತುಂಬ ಹಣ್ಣಾಗಿರೋದು ತೊಗೊಂಡ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ. ತುಂಬ ಕಾಯಾಗಿರೋದನ್ನು ತೊಗೊಂಡ್ರೆ ಉಪ್ಪಿನಕಾಯಿ ಕಹಿ ಬರುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ತೊಗೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಎಲ್ಲ ನಿಂಬೆಗಳನ್ನು 4 ಭಾಗಗಳಾಗಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಕಟ್ ಮಾಡ್ಕೊಂಡ ನಂತರ ಅದರಲ್ಲಿರೋ ಸೀಡ್ಸನ್ನು ಸಹ ರಿಮೂವ್ ಮಾಡ್ಕೊಬೇಕು. ಸೀಡ್ಸ್ ಇದ್ದರೆ ಉಪ್ಪಿನಕಾಯಿ ಕಹಿ ಬರುತ್ತೆ, ಹಾಗಾಗಿ ಸೀಡ್ಸ ರಿಮೂವ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ನಿಂಬೆಗಳನ್ನು ಕಟ್ ಮಾಡಿದ್ದಾಗಿದೆ. ಕಟ್ ಮಾಡಿರುವ ಎಲ್ಲ ನಿಂಬೆಹಣ್ಣನ್ನು ಒಂದು ಡ್ರೈ ಗ್ಲಾಸ್ ಜಾರ್ಗೆ ಹಾಕಿ ಸ್ಟೋರ್ ಮಾಡಿ. ಅದರಲ್ಲೂ ಸಹ ಒಂದು ಸ್ವಲ್ಪ ನೀರು ಕೂಡ ಇರಬಾರ್ದು. ನೆಕ್ಸ್ಟ್ ನಾವು ಅದಕ್ಕೆ 3ರಿಂದ 4 ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ 15 ದಿನದ ತನಕ ಇಡಬೇಕು. ನಾವು ಡೈಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ, ರಸನೂ ಸಹ ಚೆನ್ನಾಗಿ ಬರುತ್ತೆ. 15 ದಿನ ಆದಮೇಲೆ ಹೇಗೆ ಉಪ್ಪಿನಕಾಯಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಚಮಚ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಹುರ್ಕೊಳೋದು ಬೇಡ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನೆಕ್ಸ್ಟ್ ಅದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ಹಾಕೋಣ. ಅದೇ ಬಾಣಲಿಗೆ 1 ಚಮಚ ಮೆಂತ್ಯ, 1 ಚಮಚ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಜೀರಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲವನ್ನು ಸೇರಿಸಿ ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ಉಪ್ಪಿನಕಾಯಿಗೆ ಪಾಕ ಹಾಕ್ತಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಪಾಕ ಹಾಕಿದರೆ. ಒಂದು ಅರ್ಧ ಬಟ್ಲು ಬೆಲ್ಲ ತಗೊಳ್ಳಿ. ಅದಕ್ಕೆ ಒಂದು 2ರಿಂದ 3 ಚಮಚ ನೀರು ಸೇರಿಸ್ಕೊಳ್ಳಿ. ಅದು ಚೆನ್ನಾಗಿ ಗಟ್ಟಿ ಪಾಕ ಬರೋ ಥರ ಮಾಡ್ಕೊಳ್ಳಿ. ನೀರು ಪಾಕ ಬಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ, ಹಾಗಾಗಿ ಗಟ್ಟಿ ಪಾಕ ಬರೋ ಥರ ಮಾಡ್ಕೊಳ್ಳಿ. ಪಾಕ ಆಗೋ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು 4ರಿಂದ 5 ಚಮಚ ಎಣ್ಣೆ ಹಾಕಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದ ಎಣ್ಣೆಗೆ ಸಾಸಿವೆ ಮತ್ತು ಒಂದು 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಬೇಕಿಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಪಾಕ ಕೂಡ ರೆಡಿಯಾಗಿದೆ. ಬಿಸಿ ಇರುವಾಗಲೇ ಪಾಕನೂ ಸಹ ಶೋಧಿಸ್ಕೊಳ್ಳಿ. ಅದರಲ್ಲಿ ತುಂಬ ಕಸ ಇರುತ್ತೆ, ಹಾಗಾಗಿ ಶೋಧಿಸ್ಕೋಬೇಕು. ಅದಕ್ಕೆ 3ರಿಂದ 4 ಚಮಚ ಖಾರ ಪುಡಿ ಮತ್ತು 1/4 ಚಮಚ ಅರಶಿನ ಪುಡಿ ಮತ್ತು ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲವನ್ನು ಪುಡಿ ಮಾಡಿರ್ತೀವಲ್ಲ ಆ ಪುಡಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಿಂಬೆಹಣ್ಣನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರು ಸಹ ತುಂಬ ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಸೇರಿಸ್ತಿದ್ದೀನಿ. ಶುಂಠಿ ಸೇರಿಸೋದ್ರಿಂದ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ. ಶುಂಠಿನ ಚೆನ್ನಾಗಿ ತುರ್ಕೊಂಡು ಉಪ್ಪಿನಕಾಯಿ ಒಳಗಡೆ ಸೇರಿಸಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು 6 ತಿಂಗಳ ತನಕ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಮೊಸರು ಅನ್ನೋ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜೇ ಬೇಕಂತೇನಿಲ್ಲ, ಹೊರ್ಗಡೆನೂ ಸಹ ಇಟ್ಟರು ಈ ಉಪ್ಪಿನಕಾಯಿ ಏನು ಕೆಟ್ಟೋಗೋದಿಲ್ಲ. ನೀವು ಈ ರೆಸಿಪಿನ ಟ್ರೈ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಒಳ್ಳೊಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.